ಸಾಲ್ಟ್ ಇರಬೇಕು ನಂಗೆ ಓಪನಿಂಗ್ಗೆ ಅಂತ. ಯಾಕೆ ಅಂತ ಹೇಳ್ಬಿಡ್ತೀನಿ. ಒಳ್ಳೆ ಪೇಸ್ ವಿರುದ್ಧ ಕಟ್ಟು ಪುಲ್ಲು ಹೊಡಿಯಕ್ಕೆ ಬರ್ಬೇಕು. ಯಾಕಂದ್ರೆ ಈ ಬೌಲರ್ ಇದಾರಲ್ಲ, ಸಿರಾಜು ಮತ್ತೆ ರಬಾಡ ಆಗ್ಲಿ, ಪ್ರಸಿದ್ಧ ಆಗ್ಲಿ, ಹೋಲ್ಡರ್ ಆಗ್ಲಿ, ಇವ್ರು ನಿಮ್ಗೆ ಬಹಳ ಕಮ್ಮಿ ಬಾಲ್ ಡ್ರೈವ್ ಕೊಡೋದು. ಇಂಡಿಯನ್ ಪ್ಲೇಯರ್ಸ್ ಮುಂದೆ ಹಾಕಿದ್ರೆ ಆರಾಮಾಗಿ ಕಾಲ್ ಚಾಚ್ ಹೊಡಿತಾರೆ. ಅವರು ಬ್ರಿಲಿಯಂಟ್ ಪ್ಲೇಯರ್ ಆಫ್ ಬ್ಯಾಕ್ ಫುಟ್ ಅಂತ ಹೇಳಕ್ಕಾಗಲ್ಲ. ಬಟ್ ಫಿಲ್ ಸಾಲ್ಟ್ ಯಾವ ತರ ಪ್ಲೇಯರು ಅಂದ್ರೆ ಅವ್ರು ಹಿಂದನೇ ಕಾಯ್ತಾ ಇರ್ತಾರೆ. ಬ್ಯಾಕ್ ಫುಟ್ ಅಲ್ಲಿ ಇವ್ರಿಗೆ ಕಟ್ಟು ಪುಲ್ ಕೊಟ್ರೆ ಚಿಂದಿ ಚಿತ್ರಾನ್ನ ಮಾಡ್ತಾರೆ. ಅದಕ್ಕೋಸ್ಕರ ಫಿಲ್ ಸಾಲ್ಟ್ ಟೆಕ್ನಿಕಲಿ ನನಗೆ ಅವೈಲೇಬಲ್ ಇದ್ರೆ ನನಗೆ ಆನೆ ಬಲ ತಗೊಂಡ್ ಬರ್ತಾರೆ. ಆಮೇಲೆ ಈ ಗೇಮ್ ಅಲ್ಲಿ ಮೀಡಿಯಂ ಪೇಸರ್ಸೇ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಚೂರ್ ಶಫಲ್ ಮಾಡಕ್ ಟ್ರೈ ಮಾಡ್ತೀನಿ. ಟಿಮ್ ಡೇವಿಡ್ ನ ಸ್ವಲ್ಪ ಮೇಲ್ಗಡೆ ಅವ್ರಿಗೆ. ಈಗ ನೋಡಿ ಆಸ್ಟ್ರೇಲಿಯಾ ಟಿಮ್ ಡೇವಿಡ್ ನ ನಂಬರ್ 4 ಅಲ್ಲಿ ಯೂಸ್ ಮಾಡ್ತಾರೆ, ಕರೆಕ್ಟಾ? ಆ ಒಂದು ಪಾತ್ರ ಕೊಡ್ಬೇಕು ಟಿಮ್ ಡೇವಿಡ್ ನಾಳೆ ಅಂತ ಹೇಳ್ತೀನಿ. ಯಾಕಂದ್ರೆ ರಶೀದ್ ಖಾನ್ ಒಬ್ಬರೇ ಅವ್ರಿಗೆ ಸ್ಪಿನ್ನರ್ ಇರೋದು. ಆಮೇಲೆ ಟಿಮ್ ಡೇವಿಡ್ಗೆ ಟು ಎನ್ ಎಕ್ಸ್ಟೆಂಟ್ ಕಾಟ ಕೊಟ್ಟಿದ್ದಾರೆ. ಆ ಮುಖಾಮುಖಿ ಕೂಡ ನಾನು ನೋಡ್ತಾ ಇದ್ದೆ, ಹೇಳ್ತೀನಿ ನಿಮ್ಗೆ. ಟಿಮ್ ಡೇವಿಡ್ ರಶೀದ್ಗೆ ಒಂದ್ 3 ಸತಿ ಔಟ್ ಆಗಿದ್ದಾರೆ, ಬಟ್ ಬೇಜಾನ್ ಇನ್ನಿಂಗ್ಸ್ ಆಡ್ಬಿಟ್ಟಿದ್ದಾರೆ. ಸೊ ಅದೇನ್ ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ತಾರೆ. ಇವರು ಸುಮಾರು ಸತಿ ಎದುರಿಸಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಟ್ಯಾಕ್ಟಿಕಲಿ ಟಿಮ್ ಡೇವಿಡ್ ಅಬ್ಸರ್ವ್ ಮಾಡಿ, ಅವರು ಬ್ಯಾಕ್ ಫುಟ್ ಅಲ್ಲೇ ಕಾಯ್ತಾ ಇರ್ತಾರೆ, ಡೀಪ್ ಇನ್ ದ ಕ್ರೀಸ್. ಅವರು ಕಟ್ಟು ಪುಲ್ಲು ಭಯಂಕರವಾಗಿ ಹೊಡಿತಾರೆ. ಮುಂದೆ ಹಾಕಿದ್ರೆ ವಾಂಚದೆ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಆಮೇಲೆ ಈ ಬೌಲರ್ಗಳಿದಾರಲ್ಲ, ಈ 4 ಜನ ಬೌಲರ್ಗಳು ಅವ್ರ ಅದ್ಭುತ ಸ್ಲೋಯರ್ ಒನ್ಗೆ ಫೇಮಸ್ ಅಲ್ವೇ ಅಲ್ಲ. ಯಾವ ತರ ಕಾಟ ಕೊಟ್ರು ಸಕೀಬು, ಆ ತರ ಕಾಟ ಕೊಡುವಂತ ಬೌಲರ್ಗಳಲ್ಲ ಇವರೆಲ್ಲ. ಸೀಮ್ ಅಪ್ ಬೌಲರ್ಸು, ಹಿಟ್ ದ ಡೆಕ್ ಬೌಲರ್ಸ್, ಸೀಮ್ ಅಪ್ ಅಥವಾ ಆ ಹಾರ್ಡ್ ಲೆಂತ್ ಹೊಡಿತಾರೆ, ಟೆಸ್ಟಿಂಗ್ ಲೈನ್ ಲೆಂತ್ ಹಾಕ್ತಾರೆ ರಬಾಡ ಮತ್ತೆ ಸಿರಾಜ್. ಸೊ ಅದನ್ನ ನಾವು ಸರ್ವೈವ್ ಆಯ್ತು, ಈ ತರ ಬ್ಯಾಕ್ ಫುಟ್ ಪ್ಲೇನ ಇಂಪ್ರೂವ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಬೌಲಿಂಗ್ ಯೂನಿಟ್ನು ಸದೆ ಬಡಿಬಹುದು ನಾಳೆ ಧರ್ಮಶಾಲಾಲಿ. ಇದು ನನ್ನ ಅಬ್ಸರ್ವೇಷನ್. ಅಂದ್ರೆ ಟ್ಯಾಕ್ಟಿಕಲಿ ಯಾವ ತರ ಅಪ್ರೋಚ್ ಮಾಡಬೇಕು ಈ ಒಂದು ಪಂದ್ಯನ ನಮ್ಮ RCB ಅಂತ ಹೇಳ್ತಾ ಇರೋದು.